ನೀವು 2005 10,000 ತೊಗೊಂಡು ಟಿ ಸಿ ಎಸ್ ಹಾಕಿದರೆ ಇವಾಗ ನಿಮ್ಮ ಹತ್ರ 2.5 ಕೋಟಿ ಇರ್ತಾಯಿತ್ತು. ನೀವು ಟಿ ಸಿ ಎಸ್ ಅಷ್ಟೇ ಅಲ್ಲ, 2005 ಯಾವುದೇ ಟಾಪ್ 100 ಕಂಪ್ನಿಯಲ್ಲಿ ನೀವು ತೊಗೊಂಡೋಗಿ 10,000 ಇನ್ವೆಸ್ಟ್ ಮಾಡಿತ್ತು ಅಂತ ಹೇಳಿದ್ರೆ ಇವಾಗ ನಿಮ್ಮದು 1 ಕೋಟಿ ಮೇಲೆ ಅಮೌಂಟ್ ಇದ್ದೇ ಇರ್ತಾಯಿತ್ತು. ಬಟ್ ನಾವು ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಿದ್ದೀವಿ. ನಮ್ಗೆ ಆ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಏನು ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಡೋಂಟ್ ವರಿ, ಸ್ಟಾಕ್ ಮಾರ್ಕೆಟ್ ಅಷ್ಟೇ ಅವಾಗ ಮಾತ್ರ ಇದ್ದಿದ್ದಲ್ಲ, ಸ್ಟಾಕ್ ಮಾರ್ಕೆಟ್ ಮುಂದೇನು ಇದ್ದೇ ಇರುತ್ತೆ. ಗೌರ್ಮೆಂಟ್ ಮಾನಿಟರ್ಡು, ಇಟ್ಸ್ ಕಂಪ್ಲೀಟ್ಲಿ ಸೇಫ್. ನಾವು ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಕಂಪ್ಲೀಟ್ ಬೇಸಿಕ್ಕಿಂದ ಬೇಸಿಕ್ಕು ಏನೂ ಗೊತ್ತಿಲ್ಲೋರಂಥ ನಮಗೆ ಸ್ಟಾಕ್ ಮಾರ್ಕೆಟ್ ಸ್ಕ್ರ್ಯಾಚಿಂದ ಎಕ್ಸ್ಪರ್ಟ್ ಆಗೋವರೆಗೆ ನಾನು ಎಲ್ಲನೂ ಗೈಡ್ ಮಾಡ್ತೀನಿ. ನಿಮಗೆ ಇದಕ್ಕೋಸ್ಕರ ಪ್ರೀರಿಕ್ವಿಸಿಟ್ ಅಂತ ಏನೂ ಗೊತ್ತಿರಬೇಕಾಗಿಲ್ಲ, ಕೂಡೋದು ಕಡಿಯೋದು ಗೊತ್ತಿತ್ತು ಅಂತ ಹೇಳಿದ್ರೆ ಸಾಕು. ಸೊ ಸ್ಟೇ ವಿತ್ ಮೀ, ಐ ವಿಲ್ ಟೀಚ್ ಯು ಎವ್ರಿಥಿಂಗ್. ಸೊ ಇವಾಗ ಎಕ್ಸಾಂಪಲ್, ಸ್ಟಾಕ್ ಮಾರ್ಕೆಟ್ ಅಂದರೆ ಏನಪ್ಪ, ಪ್ರೈಸ್ಗೆ ಒಂದ್ಸತಿ ಮೇಲಕ್ಕೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ. ಏನಕ್ಕೆ, ಏನು ಸ್ಟಾಕ್ ಮಾರ್ಕೆಟ್ ಅಂದರೆ, ಯಾರು ಬೈ ಮಾಡ್ತಿರ್ತಾರೆ, ಯಾರು ಸೆಲ್ ಮಾಡ್ತಿರ್ತಾರೆ, ಯಾರದೆಲ್ಲ, ಯಾರ್ದು ಕಂಪನಿ, ಯಾಕೆ ಸೆಲ್ ಮಾಡ್ತಾರೆ. ಸೊ ಈ ಥರ ನಿಮಗೆ ಡೌಟ್ಸ್ ಬರ್ತಾ ಇರುತ್ತೆ. ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಮತ್ತು ಒಂದು ಕೊನೆವರೆಗೂ ವಿಡಿಯೋದಲ್ಲಿರಿ. ಫಸ್ಟ್ ನಿಮಗೆ ಬೇಸಿಕ್ ಟು ಬೇಸಿಕ್ಕಿಂದ ಎಕ್ಸಾಂಪಲ್ ಕೊಟ್ಕೊಂಡು ಅರ್ಥ ಮಾಡಿಸ್ತೀನಿ. ಸೊ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಒಂದು ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಳ್ಳಿ. ಅದು ನನ್ನದೇ ಕಂಪನಿ, ನಾನು ಒಬ್ಬ ಓನ್ ಮಾಡ್ಕೊಂಡಿದ್ದೀನಿ. ನಾನು ಫ್ಯಾಕ್ಟ್ರಿಲಿ ಟೇಬಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಎಕ್ಸಾಂಪಲ್ ಅಂದರೆ ಮಂತ್ಲಿ 1,00,000 ಪ್ರಾಫಿಟ್ ಆಗ್ತಾ ಇರುತ್ತೆ. ಸೊ ನಾನು ಆರಾಮಾಗಿರ್ತೀನಿ. ಬಟ್ ಏನಪ್ಪ ಅಂತ ಹೇಳಿದ್ರೆ, ನಂಗೆ ಗೊತ್ತಾಗುತ್ತೆ 1 ಕೋಟಿ ಇನ್ವೆಸ್ಟ್ ಮಾಡಿಬಿಟ್ಟು ನಾನು ಈ ನನ್ನ ಕಂಪನಿಯಲ್ಲಿ ಈ ಫ್ಯಾಕ್ಟ್ರಿಗೆ ಹೊಸ ಮೆಷಿನರಿ ತೊಗೊಂಬಂತು ಅಂತ ಹೇಳಿದ್ರೆ, ನನ್ನ ಪ್ರೊಡಕ್ಷನ್ ಜಾಸ್ತಿ ಮಾಡಿಬಿಟ್ಟು 1,00,000 ಬರೋ ಪ್ರಾಫಿಟ್ನ 10,00,000 ಮಾಡ್ಬೋದಿರುತ್ತೆ. ಬಟ್ ನನ್ನ ಹತ್ರ ದುಡ್ಡು ಇರೋಲ್ಲ. ಸೊ ಇವಾಗ ಏನಪ್ಪ ಮಾಡೋದು, ನನಗೆ ಐಡಿಯಾ ಇಲ್ಲ ಅಂತ ಹೇಳಿದಾಗ ನಾನು ಹೋಗ್ಬಿಟ್ಟು ನನ್ನ ರಿಲೇಟಿವ್ಸ್ ಕೇಳ್ಬೋದು, ಅವ್ರನ್ನ ಕೇಳ್ಬೋದು, ಇಲ್ಲ ಪೇರೆಂಟ್ಸ್ ಕೇಳ್ಬೋದು, ಎಲ್ಲಾಗತ್ತೆ ಅಲ್ಲಿ ಇಸ್ಕೊಬೋದು. ಆಗಿಲ್ಲ ಅಂತ ಹೇಳಿದಾಗ ಇದಕ್ಕೆ IPO ಅಂತ ರಿಲೀಸ್ ಮಾಡೋದು ಹೋಗ್ಬಿಟ್ಟು ಕಂಪ್ನಿಯವರು. ಅದ್ರ ಬದಲು ನಾನು ಸಿಂಪಲಾಗಿ ಅರ್ಥ ಮಾಡೋದಕ್ಕೋಸ್ಕರ ಹೇಳ್ತೀನಿ. ನಾನು ಹೋಗ್ಬಿಟ್ಟು ನಂದು ಒಂದು 4 ಜನ ಫ್ರೆಂಡ್ಸ್ ಹತ್ರ 1 ಕೋಟಿ ಕಲೆಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಬಟ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ನಾನು ಏನು ಮಾಡಬೇಕು, ಅವ್ರಿಗೆ ನನ್ನ ಕಂಪನಿಲಿ ಎಲ್ಲರಿಗೂ ಶೇರ್ ಕೊಡಬೇಕು. ಕಂಪನಿದು 25% ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನಿಮಗೆ ಅಂತ ಅವರು ಶೇರ್ ಕೊಡ್ತೀನಿ. ಆ ಪ್ರತಿಯೊಂದು ಶೇರ್ ಇರುತ್ತಲ್ಲ, ಇದೇ ಸ್ಟಾಕು. ಸೊ ಇದನ್ನೇ ಆಲ್ ಓವರ್ ಕಂಪ್ನಿಗಳು ಯೂಸ್ ಮಾಡೋದು. 4 ಭಾಗ ಮಾಡಿ ಕೊಟ್ಟಿರ್ತೀನಿ. ಇದನ್ನು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಅವ್ರಿಗೆ ಎಷ್ಟು ಭಾಗ ಮಾಡಬೇಕು ಕಂಪ್ನಿಗಳು, ಅಷ್ಟು ಭಾಗ ಮಾಡಿ ಜನಗಳಿಗೆ ಹಂಚ್ತಾ ಇರ್ತಾರೆ. ಬಟ್ ಆ ಪ್ರತಿಯೊಂದು ತುಂಡು ತಗೊಳ್ಳೋಕ್ಕೋಸ್ಕರವೇ ಅವರಷ್ಟು ಅಮೌಂಟ್ನ ಕೊಟ್ಬಿಟ್ಟು ಅದನ್ನು ಬೈ ಮಾಡಬೇಕು. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಆ ಕಂಪನಿದು ಅಷ್ಟು ಪಾರ್ಟ್ನ ಆ ಪ್ರತಿಯೊಬ್ಬ ಜನರು ಓನ್ ಮಾಡ್ತಾರೆ ಅಂತ. ಅದು ಕೊಟ್ಬಿಟ್ಟು ಆ ಸ್ಟಾಕ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು TCS ಇಷ್ಟು ಶೇರ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಇಷ್ಟು % ಆಫ್ ಕಂಪನಿ ಯೂನಿಟ್ಸ್ನ ನಾನು ಓನ್ ಮಾಡ್ತೀನಿ ಅಂತ ಆ್ಯಕ್ಚುಲಾಗಿ. ಸೊ ಇದು ಸ್ಟಾಕ್ ಮಾರ್ಕೆಟು. ಸೊ ಇದು ಪ್ರತಿಯೊಂದು ಬೇಸಿಕ್ ಟು ಬೇಸಿಕ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ಪ್ರತಿಯೊಂದು ಕಂಪನಿ ಯಾವುದೆಲ್ಲ ನಾವು ನೋಡ್ತಾ ಇರ್ತೀವಿ ಆನ್ಲೈನಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿದೆ, ಅದಿದೆ ಇದಿದೆ ಅಂತ. ಸೊ ಅವರೆಲ್ಲ ಹಿಂಗೆ ಮಾಡಿರ್ತಾರೆ, ಅವ್ರ ಕಂಪ್ನಿ ಪ್ರಾಫಿಟ್ಗೋಸ್ಕರ, ಅವ್ರ ಕಂಪ್ನಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಅವ್ರ ಕಂಪ್ನಿನ ಯೂನಿಟಾಗಿ ಮಾಡಿ ಎಲ್ಲರಿಗೂ ಹಂಚಿಬಿಡ್ತಾರೆ. ಅವರು ಆ ದುಡ್ಡು ತೊಗೊಂಡು ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ತೆಗಿತಾ ಇರ್ತಾರೆ. ಬಟ್ ಆ ಪ್ರಾಫಿಟ್ ಅವರು ಎತ್ಕೊಳ್ಳೋದಕ್ಕಾಗಲ್ಲ. ಪ್ರಾಫಿಟ್ ಕಂಪ್ನಿ ಪ್ರತಿಯೊಬ್ಬರಿಗೂ ಮೀಸಲಾಗಿದ್ದೆ, ಯಾರ್ಯಾರು ಶೇರ್ ಓನ್ ಮಾಡ್ತಾರೆ ಎಲ್ಲರಿಗೂ. ಸೊ ಇದ್ರ ಬೇಸ್ ಮೇಲೆ ಸ್ಟಾಕ್ ಪ್ರೈಸು ಅಪ್ ಡೌನ್ ಆಗುತ್ತೆ. ಅಪ್ ಡೌನ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಮಾರ್ಕೆಟ್ ಫ್ಲಕ್ಚುಯೇಷನ್ನು. ಬಟ್ ಅದು ಮೇಯ್ನ್ಲಿ ಡಿಪೆಂಡ್ ಆಗೋದು ಇವ್ರ ಪ್ರಾಫಿಟಿಂದ. ಸೊ ಅದು ಸೆಕೆಂಡ್ರಿ. ರೈಟ್ ನಾವು ಅಟ್ಲೀಸ್ಟ್ ನಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನಪ್ಪ ಅಂತ ಅರ್ಥ ಆಯಿತು. ಕಂಪ್ನಿ ಭಾಗ ಮಾಡಿ ಹಂಚ್ತಾರೆ, ಆ ಭಾಗನೇ ಸ್ಟಾಕು, ಅದನ್ನೇ ಶೇರು ಅಂತ ಹೇಳೋದು ಅಂತ. ಸೊ ಇವಾಗ ನಮಗೆ ಹೈಪೋಥೆಟಿಕಲಿ ಪ್ರೈಸ್ ಅಪ್ ಆಗೋದು ಹೆಂಗೆ, ಪ್ರೈಸ್ ಡೌನ್ ಆಗೋದು ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲ್, ಇವಾಗ ನಾವು ಸಂತೆ ನೋಡಿರ್ತೀವಿ ಅಂತ ಇಟ್ಕೊಳ್ಳಿ. ಕುರಿ ಸಂತೆ ಇಲ್ಲ ಹಸು ಸಂತೆಗೆಲ್ಲ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಎಕ್ಸಾಂಪಲ್ ಒಬ್ಬ ಹಸು ತೊಗೊಳೋಕೆ ಟ್ರೈ ಮಾಡ್ತಾನೆ. ಹಸು ಒಂದು 10 ಲೀಟ್ರ್ ಹಾಲು ಕರೆದಿತ್ತೆ ಅಂತ ಹೇಳಿದ್ರೆ, ಸೆಲ್ ಮಾಡೋಕ್ಕೆ ಬಂದಿರೋ ಅನ್ನೋದಕ್ಕೆ 80,000 ಹೇಳ್ತಾನೆ. ತಗೊಳಕ್ಕೆ ಬಂದಿರೋ ವ್ಯಕ್ತಿ ಯಾರೋ ಬಂದುಬಿಟ್ಟು, ನಂಗೆ 80,000 ಕೊಡೋದಕ್ಕಾಗಲ್ಲ, 10 ಲೀಟ್ರ್ ಕೊಡೋ ಹಸುಗೆ ನಾನು 60,000 ಕೊಡ್ತೀನಿ ಅಂತ ಹೇಳ್ತಾನೆ. ಇಬ್ಬರು ಮಾತುಕತೆ ಆಗ್ತಾರೆ, ಹೆಚ್ಚು ಕಡಿಮೆ ಮಾತಾಡ್ಕೊಂಡು 70ಗೆ ತೊಗೊತಾನೆ, ಇಲ್ಲಾಂದರೆ ಹೋಗ್ತಾನೆ. ಸೊ ಹಿಂಗೆ ಸ್ಟಾಕ್ ಮಾರ್ಕೆಟಲ್ಲೂ ಬೈಯರು ಬೈಯೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಕಡಿಮೆ ರೇಟಲ್ಲಿ, ಸೆಲ್ಲರು ಜಾಸ್ತಿ ಪ್ರೈಸಲ್ಲಿ ಸೆಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಯಾರೊಬ್ಬ ಸೆಲ್ಲರ್ ಸಿಕ್ತು ಅಂತ ಹೇಳಿದ್ರೆ ಕಡಿಮೆ ರೇಟಲ್ಲಿ ಸೆಲ್ ಮಾಡೋನು ತೊಗೊಂಡ್ಬಿಡ್ತಾರೆ ಬೈಯರು. ಎಕ್ಸಾಂಪಲ್, ಅವ್ನು 60,000 ಬೇಕು ಅಂತ ಹೇಳೋನು, ನಂಗೆ 60ಕ್ಕೆ ಬೇಕು ಆಗಲ್ಲ ಅಂತ ಹೇಳಿದ್ರೆ ಇವ್ನು ಬಿಟ್ಬಿಟ್ಟು ಬೇರೆಯವ್ರ ಹತ್ರ ಹೋಗ್ಬೋದು. ಸೆಲ್ಲರ್ ಇರ್ತಾನಲ್ಲ, ಅವ್ನಿಗೂ ಅಷ್ಟು 80,000ಕ್ಕೆ ಸೆಲ್ ಮಾಡ್ತೀನಿ ಅಂತ ಹೇಳಿದ್ರೆ, ಇವನಿಲ್ಲ ಅಂದರೆ ಇನ್ನೊಬ್ಬ ಬರ್ತಾನೆ, ಅವ್ನು ತೊಗೊತಾನೆ, ಅದಕ್ಕೆ ವೆಯ್ಟ್ ಮಾಡ್ಬೋದು. ಸೊ ಇದ್ರ ಬೇಸ್ ಮೇಲೆ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಅಪ್ ಡೌನ್ ಆಗೋದು. ನಾರ್ಮಲಾಗಿ ಇವಾಗ ಒಂದು ಹಸುಗೆ ಪ್ರೈಸು ಹೆಂಗೆ ಫಿಕ್ಸ್ ಆಗಿರಲ್ವೋ, ಜಸ್ಟ್ ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಇರುತ್ತೆ ಅಷ್ಟೇ. ಅದು ಅವ್ನು ಸುಮ್ಮನೆ 80,000 ಅಂತ ಹೇಳ್ಬೋದು, ಇವನು 60,000 ಅಂತ ಹೇಳ್ಬೋದು, 70,000 ಕೊನೆಗೆ ಹೋಗ್ಬೋದು, ಇಲ್ಲ 90,000ಕ್ಕೂ ಹೋಗ್ಬೋದು, ಅದು ಅವರಿಷ್ಟ. ಸೊ ಹಂಗೆ ಒಂದು ಸ್ಟಾಕ್ಗೆ ಪ್ರೈಸ್ ಡಿಟರ್ಮಿನ್ ಆಗಿರಲ್ಲ. ಪ್ರೈಸ್ ಹೆಂಗೆ ಬರುತ್ತಪ್ಪ, ಅದು ಹೆಚ್ಚು ಕಡಿಮೆ ಆಗೋದು ಅಂತ ಹೇಳಿದ್ರೆ ಜನಗಳಿಂದನೇ ಬರೋದು. ಅವ್ನ ಪ್ರೈಸ್ ಇರುತ್ತಲ್ಲ, ಅದು ಜಾಸ್ತಿ ಇದು ಮಾಡಿಬಿಟ್ಟು ನಾನು ಇದಕ್ಕೆ ಸೆಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಕಂಪ್ನಿ ತುಂಬ ಮುಂದೆ ಫ್ಯೂಚರಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ ಅವ್ನಿಗೆ ಅನಿಸಿದ್ರೆ
₹80 ಶೇರ್ ಪ್ರೈಸ್ನ ಅವನು ₹100 ಸೆಲ್ ಮಾಡ್ತೀನಿ ಅಂತಾನೆ. ಅದೇ ಅಮೌಂಟ್ನ ಬೈಯರ್ ನೋಡಿಬಿಟ್ಟು ₹100 ಕೊಡ್ಬೋದು, 100 ಕೊಟ್ಟರು ವರ್ತಿದೆ ಅಂತ ಅನಿಸಿದ್ರೆ ಕಂಪನಿ ಮುಂದೆ ಇನ್ನೂ ಬೆಳೆಯುತ್ತೆ, ಇನ್ನೂ ಪ್ರಾಫಿಟ್ ಆಗುತ್ತೆ, ಅವ್ನು ಪ್ರಾಫಿಟ್ ಸಿಗುತ್ತೆ ಅಂತ ಅನಿಸಿದ್ರೆ ₹100 ಕೊಟ್ಟು ತೊಗೊಳ್ಬೋದು. ಇದ್ರ ಬೇಸ್ ಮೇಲೆ ಕಂಪ್ನಿ ಪ್ರೈಸ್ ಜಾಸ್ತಿ ಆಗುತ್ತೆ. ಇಲ್ಲ ಒಂದೊಂದು ಟೈಮಲ್ಲಿ ಕಂಪ್ನಿ ಲಾಸಲ್ಲಿ ನಡೀತಿದೆ ಅಂತ ಅನ್ನಿಸ್ದಾಗ, ಕಂಪ್ನಿ ಫ್ಯೂಚರಲ್ಲಿ ಕ್ರ್ಯಾಶ್ ಆಗ್ಬೋದು, ಇಲ್ಲ ಲಾಸ್ ಆಗಿಬಿಡ್ಬೋದು ಇನ್ನೂ ಅಂತ ಅನ್ನಿಸ್ದಾಗ, ಸೆಲ್ಲರ್ ಇರ್ತಾನಲ್ಲ ಅವ್ನು ₹80 ಇರೋದನ್ನ ₹50 ಸೆಲ್ ಮಾಡೋಕ್ಕೆ ರೆಡಿ ಇರ್ತಾನೆ. ಇಲ್ಲ ಬೈಯರ್ ಇರ್ತಾನಲ್ಲ ಅವನು ₹50 ಕೊಟ್ಟರು ತೊಗೊಳಕ್ಕೋಗಲ್ಲ, ₹40 ಬೇಕು, $30 ಬೇಕು ಅಂತ ಹೇಳ್ತಾನೆ. ಸೊ ಡೌನು ಮತ್ತು ಅಪ್ ಆಗೋದಕ್ಕೆ ಕಂಪ್ನಿ ಪ್ರಾಫಿಟ್ಸ್ ಅಷ್ಟು ಮಾತ್ರ ಡಿಪೆಂಡ್ ಆಗಲ್ಲ. ಆ್ಯಕ್ಚುಲಿ ಎಕಾನಮಿಯಲ್ಲಿ ಏನೋ ಒಂದು ರೋಗ ಬಂದ್ಬಿಡ್ತು ಕೊರೋನಾ ಅಂತ, ಆ ಟೈಮಲ್ಲಿ ಜನ ಗಾಬರಿಗೂ ಪ್ರೈಸ್ ಡೌನ್ ಆಗುತ್ತೆ. ಇಲ್ಲ ಗೌರ್ಮೆಂಟ್ ಏನೋ ಪಾಲಿಸಿ ತೊಗೊಬಂತು, ಅದಕ್ಕೂ ಡೌನ್ ಆಗುತ್ತೆ. ಇಲ್ಲ US ಇಂಡಿಯಾ ಟ್ರೇಡ್ ಆಗ್ತಿರುತ್ತೆ, ಆ ಟ್ರೇಡಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ಟು ನಮಗೆ ಕರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಿರಲ್ಲ ಪ್ರಾಡಕ್ಟ್ಗಳನ್ನ, ಆ ಟೈಮಲ್ಲೂ ಡೌನ್ ಆಗುತ್ತೆ. ಬಟ್ ನಾವು ಅರ್ಥ ಮಾಡ್ಕೋಬೇಕಿರೋದು ಏನಪ್ಪ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಪ್ರೈಸ್ ಡೌನ್ ಆಯಿತು ಅಂತ ಹೇಳಿದ್ರೆ ಆ ಕಂಪನಿ ಚೆನ್ನಾಗಿ ನಡೀತಾ ಇಲ್ಲ ಅಂತ ಅರ್ಥ ಅಲ್ಲ. ಮೇಯ್ನಾಗಿ ಕಂಪನಿ ಚೆನ್ನಾಗಿ ನಡೀತಾ ಇರುತ್ತೆ, ಬಟ್ ಈ ಥರ ಏನೋ ಒಂದು ಮಾರ್ಕೆಟಲ್ಲಿ ಸಣ್ಣ ಪುಟ್ಟ ಫ್ಲಕ್ಚುಯೇಷನಿಂದ ಡೌನ್ ಆಗಿರುತ್ತೆ. ಬಟ್ ನಾವು ಈ ಟೈಮಲ್ಲಿ ಅರ್ಥ ಮಾಡಿಕೊಂಡು ಏನಾಗ್ತಿದೆ ಅಂತ ತಿಳ್ಕೊಂಡು ಹಂಗೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತು ಅಂದರೆ ಲಾಂಗ್ ಟರ್ಮಲ್ಲಿ ನಾವು ಪ್ರಾಫಿಟ್ನ ಮಾಡೇ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ಸ್ಟಾಕ್ ಪ್ರೈಸ್ ಗೋ ಅಪ್ ಆ್ಯಂಡ್ ಡೌನ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಜನಗಳಿಗೆ ಡೌಟ್ ಇರುತ್ತೆ. ಸೊ ಇವಾಗ ನಾನು ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ನಾವು ದುಡ್ಡು ಹಾಕ್ಬಿಡ್ತೀವಿ, ತೊಗೊಂಡು ಯಾರಿಗೆ ಎತ್ಕೊಬಿಡ್ತಾರೆ, ಇಲ್ಲ ತೊಗೊಂಡು ಅವ್ರಿಗೆ ಹೊರಟೋಗ್ಬಿಟ್ರೆ ಏನು ಮಾಡೋದು, ಏನೋ ಆಗ್ಬಿಟ್ರೆ ಏನು ಮಾಡೋದು ಅಂತ. ಏನಪ್ಪ ಅಂತ ಹೇಳಿದ್ರೆ ಈ ಸ್ಟಾಕ್ ಇರುತ್ತೆ ಗೊತ್ತಾ, ಪಬ್ಲಿಕ್ ಸ್ಟಾಕ್ ಎಲ್ಲ, ಇದೆಲ್ಲ ಗೌರ್ಮೆಂಟ್ ಮಾನಿಟರ್ಡು. NSE ಮತ್ತು BSE ಅಂತ ಮಾರ್ಕೆಟ್ ಇರುತ್ತೆ ಇಂಡಿಯಾದಲ್ಲಿ, ಗೌರ್ಮೆಂಟ್ ಮಾನಿಟರ್ಡು. ಸೊ ಆ ಬೋರ್ಡ್ಗಳು ಅದೆಲ್ಲ ಮಾನಿಟರ್ ಮಾಡ್ತಿರುತ್ತೆ. ಸ್ಟಾಕ್ ಪ್ರೈಸ್ ಅಪ್ ಡೌನ್ ಆಗ್ಬೋದು, ಅದು ಬೇಸ್ಡ್ ಆನ್ ಮಾರ್ಕೆಟ್ ಕಂಡೀಷನ್ಸ್. ಅದು ಬಿಟ್ಟರೆ ಯಾರು ದುಡ್ಡು ತೊಗೊಂಡು ಎದ್ದು ಓಡೋಗೋದು ಅದು ಈ ಥರ ಎಲ್ಲ ಆಗೋಲ್ಲ, ಸರಿನಾ? ಸೊ ಫಸ್ಟ್ ಆಫ್ ಆಲ್ ನೀವು ಸ್ಟಾಕ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬೆಸ್ಟ್ ನೀವು ಯಾವ ಕಂಪ್ನಿಗಳು ಚೂಸ್ ಮಾಡಿ ಅಂತ ಹೇಳಿದ್ರೆ Nifty 50 ಅಂತ ಇರುತ್ತೆ, ಟಾಪ್ 50 ಕಂಪ್ನಿಗಳು. ಇಲ್ಲ Nifty 100 ತೊಗೊಳ್ಳಿ, ಟಾಪ್ 100 ಕಂಪ್ನಿಗಳು ತೊಗೊಂಡು ಆ ಕಂಪ್ನಿಗಳು ನೀವು ತೊಗೊಂಡು ಯಾವುದು ಪೊಟೆನ್ಷಿಯಲ್ ಇದೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿ. ಸೊ ನಾನು ಇದು ಫುಲ್ಲು ರಿಸ್ಕ್ ಫ್ರೀ ಅಡ್ವೈಸ್ ಕೊಡ್ತಾ ಇರೋದು. ಇದು ತೊಗೊಂಡ್ರೆ ನೀವು ಆರಾಮ್ಸೆ ಒಳ್ಳೆ ರಿಟರ್ನ್ಸ್ ಕೂಡ ತೆಗಿಬೋದು, 15+ ಆ ಥರ. ಪ್ಲಸ್ ನಿಮ್ಮ ಅಮೌಂಟ್ ಸೇಫಾಗಿ ಕೂಡ ಇರುತ್ತೆ. ನೀವು ಹೋಗ್ಬಿಟ್ಟು ಸ್ಟಾರ್ಟಪ್ಪಲ್ಲೆಲ್ಲ ಹಾಕ್ಬಿಡ್ತು ಅಂತ ಹೇಳಿದ್ರೆ ಹೊಸ್ದಾಗಿ ಬಂದಿರೋಂಥ ಕಂಪ್ನಿಗಳು, ಅವ್ರಿಗೆ ಆಲ್ರೆಡಿ ಹಿಸ್ಟ್ರಿ ಇರೋಲ್ಲ, 4-5 ವರ್ಷದಿಂದ ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ, ಏನೋ ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇರುತ್ತೆ. ಬಟ್ ಫ್ಯೂಚರ್ ಏನೋ ನಿಮಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದು ಸುಮ್ಮನೆ ನೀವು ಹೋಗಿ ಹಂಗೆ ಹಾಕ್ಬಿಡ್ತು ಅಂತ ಹೇಳಿದ್ರೆ ಕ್ರ್ಯಾಶ್ ಆಗ್ಬೋದು, ನಾಳೆ ಝೀರೋ ಆಗಿಬಿಡ್ಬೋದು. ಇಲ್ಲ ಅದು ನಾಳೆ ಹಾಕಿರೋ 10,000 ನಾಳೆ ಕೋಟಿನೂ ಆಗ್ಬೋದು. ಬಟ್ ಅದು ಸೆಕೆಂಡ್ರಿ. ಬಟ್ ನೀವು ಸೇಫಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸೇಫ್ಲಿ Nifty 50 ಅಥವಾ Nifty 100 ಟಾಪ್ 100 ಕಂಪ್ನಿಗಳು ರಿಸರ್ಚ್ ಮಾಡಿಕೊಂಡು ಪ್ರಾಫಿಟೇಬಲ್ ಆಗಿದೆ ಇಲ್ವಾ ಅಂತ ಥಿಂಕ್ ಮಾಡ್ಕೊಂಡು ಸ್ವಲ್ಪ ನೋಡಿಕೊಂಡು ಆ್ಯನ್ಯುವಲ್ ರಿಪೋರ್ಟ್ ಸ್ವಲ್ಪ ಲೈಟಾಗಿ ನೋಡಿಕೊಂಡು ಇನ್ವೆಸ್ಟ್ ಮಾಡ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ನೆಕ್ಸ್ಟ್ 10 to 20 ಇಯರ್ಸಲ್ಲಿ 15+% ರಿಟರ್ನ್ಸ್ ತೆಗಿಬೋದು, ಅಂದರೆ 15% ರಿಟರ್ನು. ಸೊ ನಿಮಗೆ ಇದು ಕಷ್ಟ ಆಗ್ತಿದೆ, ನಂಗೆ ರಿಸರ್ಚೇ ಮಾಡಬಾರ್ದು, ಹಂಗೆ ಅಮೌಂಟ್ ಹಾಕಬೇಕು ಅಂತ ಅನ್ಕೋತೀನಿ ಅಂತ ಹೇಳಿದ್ರೆ ಇಂಡೆಕ್ಸ್ ಫಂಡ್ ಅಂತ ಬರುತ್ತೆ. ಇಂಡೆಕ್ಸ್ ಫಂಡಲ್ಲಿ ಕೆಲವು Nifty 50 ಅದೇ ಅವರೇ ಅಲೋಕೇಟ್ ಮಾಡಿರ್ತಾರೆ. ಟಾಪ್ 50 ಕಂಪ್ನಿಗಳು ತೊಗೊಂಡು ಎಲ್ಲದಕ್ಕೂ ಈಕ್ವಲಾಗಿ ಡಿವೈಡ್ ಮಾಡಿ ಅವ್ರ ಫಂಡ್ಗಳು ಹಾಕಿರ್ತಾರೆ. ಸೊ ನಿಮಗೆ ಇಂಡೈರೆಕ್ಟ್ಲಿ ಅದು ಇಂಡಿಯನ್ ಎಕಾನಮಿ ರಿಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ಅದಕ್ಕೆ ಹಾಕಿದ್ರು ನಿಮಗೆ ಒಂದು 10-12% ಮೇಲ್ಗಡೆಗಿನ ಜಾಸ್ತಿನೇ ಅಮೌಂಟ್ ಪ್ರಾಫಿಟ್ ಬರುತ್ತೆ ಲಾಂಗ್ ಟರ್ಮಲ್ಲಿ. ಸೊ ನೀವು ಅದನ್ನು ಕೂಡ ಚೂಸ್ ಮಾಡ್ಬೋದು, ಅದು ಈಸಿಯೆಸ್ಟ್ ಆ್ಯಂಡ್ ಮೋಸ್ಟ್ ಸೇಫೆಸ್ಟ್ ಆಪ್ಷನ್. ಸೊ ನಿಮಗೆ ಇನ್ನೂ ಇನ್ಡೆಪ್ತ್ ರಿಸರ್ಚ್ ಮಾಡಿಬಿಟ್ಟು ಮಾಡಬೇಕು, ಇನ್ಡೆಪ್ತ್ ರಿಸರ್ಚ್ ಮಾಡಿಬಿಟ್ಟು ರಿಸ್ಕ್ ತೊಗೊಬೇಕು, ಏನಾದ್ರು ಸ್ಟಡಿ ಮಾಡಬೇಕು, ಆ್ಯನ್ಯುವಲ್ ರಿಪೋರ್ಟಲ್ಲಿ ಏನೇನು ಪಾಯಿಂಟ್ ನೋಡಬೇಕು, ಎಲ್ಲಿ ಪ್ರಾಫಿಟ್ ಆ್ಯಕ್ಚುಯಲ್ ಪ್ರಾಫಿಟ್ ಹೆಂಗೆ ನೋಡಬೇಕು, ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ತಿಳ್ಕೊಬೇಕು ಹೇಳಿದ್ರೆ ಹೇಳಿ, ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಎಷ್ಟೋ ಜನರಿಗೆ ಐಡಿಯಾನೇ ಇರಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ ಏನಪ್ಪ ಏನು ಎತ್ತ ಅಂದ್ಕೊಂಬಿಟ್ಟಿರ್ತಾರೆ ಅದಕ್ಕೆ. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಇಷ್ಟೇ ಸಿಂಪಲ್ಲು. ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ನಿಮ್ಗೆ ಏನೇ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ಸಲ್ಲಿ ಹೇಳಿ, ನೆಕ್ಸ್ಟ್ ವೀಡಿಯೋಯಿಂದ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಇನ್ ಕೇಸ್ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಬೇಕು ಅಂತ ಹೇಳಿದ್ರು ಹೇಳಿ. ಮ್ಯೂಚುವಲ್ ಫಂಡ್ ಅಂದರೆ ಏನಿಲ್ಲ, ನಿಮ್ಮ ಬದಲು ಯಾರೊಬ್ಬ ವ್ಯಕ್ತಿ ಕೂತ್ಕೊಂಡು ಸ್ಟಾಕ್ಗಳು ಚೂಸ್ ಮಾಡಿ ಅದಕ್ಕೆ ಸ್ಟಾಕ್ ಅಮೌಂಟ್ ಹಾಕಿರ್ತಾನೆ, ಒಂದಷ್ಟು ಅಮೌಂಟ್ ತೊಗೊಂಡು ಸೇರಿಸಿ, ಅದು ಅಮೌಂಟ್ ಎಲ್ಲ ಸೇರಿಸಿ ಜಾಸ್ತಿ ಆದಾಗ ಅವನು ಒಂದಷ್ಟು ಕಮಿಷನ್ ಇಟ್ಕೊಂಡು ನಿಮ್ಗೆ ಅಷ್ಟು ಅಮೌಂಟ್ ಕೊಡ್ತಾನೆ. ಸೊ ಅದು ಆಪ್ಷನ್ ಇದೆ. ಸೊ ಸ್ಟಾಕ್ ಮಾರ್ಕೆಟು, ಇಂಡೆಕ್ಸ್ ಫಂಡು, ಮ್ಯೂಚುವಲ್ ಫಂಡು, ಸೊ ಇದೆಲ್ಲ ಫಂಡ್ಸು ಎಲ್ಲ. ಬಟ್ ಫೈನಲಾಗಿ ಇನ್ವೆಸ್ಟ್ ಮಾಡೋದು ಸ್ಟಾಕ್ ಮಾರ್ಕೆಟಲ್ಲೇ. ಸ್ಟಾಕ್ ಮಾರ್ಕೆಟ್ ಅಂದರೆ ಪ್ರತಿಯೊಂದು ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ದಿಸ್ ಇಸ್ ವಾಟ್ ಸ್ಟಾಕ್ ಮಾರ್ಕೆಟ್ ಈಸ್. ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಸೊ ನಿಮಗೆ ನೆಕ್ಸ್ಟಿಂದ ಇನ್ಡೆಪ್ತ್ ಕ್ಲಿಯರಾಗಿ ಹೆಂಗೆ ಸ್ಟಾಕ್ ಪಿಕ್ ಮಾಡಬೇಕು, ಹೆಂಗೆ ಅನಲೈಸ್ ಮಾಡಬೇಕು, ಪ್ರಾಫಿಟಬಲ್ ಅಲ್ವಾ, ಅದು ಕಂಪನಿದು ಪ್ರೈಸ್ ವರ್ತಿದೆ ಇಲ್ಲೋ ಪೇ ಮಾಡೋದು, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಅರ್ಥ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು.